ಯುವಕರ ಶಕ್ತಿ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಅವರ ಚುನಾವಣೆಯಲ್ಲಿ ಅವರ ವಯಸ್ಸನ್ನ 18 ವರ್ಷಕ್ಕೆ ತಗೊಂಡ್ರು. 21 ಇತ್ತು, 21ರಿಂದ 18ಕ್ಕೆ ತಗೊಂಡ್ರು. ಯಾಕಂದ್ರೆ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಯುವಕರು. ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಯುವಕರಿಗೆ ಅವರ ವೋಟಿಂಗ್ ರೈಟ್, ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಕೊಟ್ಟವರು ರಾಜೀವ್ ಗಾಂಧಿ ಅವರು. ಆದರೆ ದುರದೃಷ್ಟವಶಾತ್ ಅವರು ಇನ್ನೂ ಇರಬೇಕಾಗಿತ್ತು. ದೇಶದಲ್ಲಿ ಬದಲಾವಣೆ ಕಾಣಬೇಕಾದ್ರೆ ಬರೀ 5 ವರ್ಷಗಳು ಮಾತ್ರ ಅವರು ಪ್ರಧಾನಮಂತ್ರಿಯಾಗಿದ್ದಾರೆ. ಅವರು ಇದ್ದಿದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗೋದು. ಅತ್ಯಂತ ಪ್ರಾಮಾಣಿಕ, ದೂರದೃಷ್ಟಿ ಇದ್ದಂಥವರು, ದೇಶದ ಬಗ್ಗೆ ಕಾಳಜಿ ಇದ್ದಂಥವರು, ಸಮಾಜದ ಬಗ್ಗೆ ಕಾಳಜಿ ಇದ್ದಂಥವರು, ಅವರು ನಮ್ಮನ್ನ ಬಹಳ ಚಿಕ್ಕ ವಯಸ್ಸಲ್ಲಿ ಆಗಿದ್ದಾರೆ. ದೇವರಾಜ ಅರಸರವರು ಕೂಡ ಸುಮಾರು 2072ರಿಂದ 80ರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. 72ರಿಂದ ಬಹಳ ದೀರ್ಘಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದರು. ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕೂಡ ಕರೀತೀವಿ. ಯಾಕಂತಂದ್ರೆ 900 ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟವರು ಶಿಕ್ಷಣದಲ್ಲಿ ಮತ್ತು ಉದ್ಯೋಗ. ಆಮೇಲೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು. ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಟಿಲು ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು, ಅಂಥವರೆಲ್ಲರೂ ಕೂಡ ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿಸ್ತಕ್ಕಂಥ ಕೆಲಸವನ್ನು ಒಂದ್ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ. ನಾನು ಆಗಿರಲಿಲ್ಲ, ನಾನು ಜನತಾ ಪಾರ್ಟಿನಲ್ಲಿದ್ದೆ. ದೇವರಾಜ ಅರಸರವರು ಇರುವಾಗ ಜನತಾ ಪಾರ್ಟಿನಲ್ಲಿದ್ದೆ. ಅಲ್ಲ, ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. 72ನಲ್ಲಿ ದೇವರಾಜ ಅರಸರವರು ಚೀಫ್ ಮಿನಿಸ್ಟರ್ ಆದಾಗ ಆಮೇಲೆ ಜನತಾ ಪಾರ್ಟಿನಲ್ಲಿ. ಒಂದ್ಸಾರಿ ದೇವರಾಜ ಅರಸರವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಂರವರು ಇದ್ರು ಆಗ. ಅದಕ್ಕೆಲ್ಲ ಬದಿದ್ದು ಹೇಳ್ತಾ ಇರಲಿಲ್ಲ. ನಾಗರತ್ನಂರವರು, ಏನಪ್ಪ ಅರಸು, ನೀನು ಜಟ್ಗಾ ಸಾಹೇಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ ನೀನು. ಜಟ್ಗಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದಿಲ್ಲ. ಕೇಳಿದ ಮೇಲೆ ನೋಡಮ್ಮ, ಇನ್ಮೇಲೆ ಜಟ್ಗಾ ಸಾಹೇಬರಿಗೆ, ಸಾವಿರ ಮಾಡೋರಿಗೆ, ಟಿಕೆಟ್ ಕೊಡೋದು, ಲಿಪ್ಸ್ಟಿಕ್ ಹಾಕೊಂಡಿರೋರಿಗೆಲ್ಲ ಟಿಕೆಟ್